ಹಲೋ ಹುಡುಗರ ಮತ್ತು ಹುಡುಗಿಯರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ನಿನ್ನೆ ವಿಡಿಯೋ ನೋಡಿದ್ರಾ? ನೋಡಿ ತುಂಬಾ ಖುಷಿ ಪಟ್ಟಿರಬೇಕು ಮತ್ತು ಮಜಾ ಬಂದಿರಬೇಕಲ್ವಾ? ಮತ್ತೆ ನಾನು ನಿಮಗೋಸ್ಕರ ಅದೇ ಥರದ ಇನ್ನೊಂದು ಕತೆ ತಂದಿದ್ದೇನೆ. ಸೊ ಎಲ್ಲರೂ ಹೆಡ್ಫೋನ್ಸ್ ಹಾಕ್ಕೊಂಡು ಆರಾಮಾಗಿ ಕೇಳಿಸ್ಕೊಳ್ಳಿ ಮತ್ತು ಚಾನಲ್ನ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಬಿಡಿ. 30K ಸಬ್ಸ್ಕ್ರೈಬರ್ಸ್ ಗೋಲ್ನ ನಾವು ಇನ್ನೆರಡು-3 ದಿವಸದಲ್ಲಿ ಕಂಪ್ಲೀಟ್ ಮಾಡೋಣ. ಏನಿಲ್ಲ ಫ್ರೆಂಡ್ಸ್, ಬರೀ ಎಷ್ಟು ಹತ್ರ 20 ಸಬ್ಸ್ಕ್ರೈಬರ್ಸ್ ಬೇಕು ಅಷ್ಟೇ. ಅದೊಂದು ಕಂಪ್ಲೀಟ್ ಮಾಡಿ ನಿಮಗೋಸ್ಕರ ಸ್ಪೆಷಲ್ಲಾಗಿ ಏನಾದರೂ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಬನ್ನಿ ಈಗ ಕತೆನ ಶುರು ಮಾಡೋಣ. ನನ್ನ ಹೆಸರು ಹೇಳಲು ಬಯಸುವುದಿಲ್ಲ. 2 ವರ್ಷ ಹಿಂದೆ ನಡೆದ ಘಟನೆ. ನಮ್ಮ ಆಫೀಸ್ನಲ್ಲಿ ಒಬ್ಬಳು ಮದುವೆಯಾಗಿರುವ ಸುಂದರ ಯುವತಿ ಬಂದ್ಳು. ಅವಳ ಮೇಲೆ ತುಂಬ ಮನಸ್ಸಾಯಿತು ನನಗೆ. ಆದರೆ ಅವಳಿಗೆ ಮದುವೆಯಾಗಿದ್ದರಿಂದ ಅವಳು ಸಿಗಲ್ಲ ಅಂತ ಅಂದುಕೊಂಡಿದ್ದೆ. ಅವಳನ್ನು ಮನಸ್ಸಲ್ಲಿಟ್ಟು ಹಸ್ತಮೈಥುನ ಮಾಡುತ್ತಿದ್ದೆ. ಬರ್ಬರುತ್ತಾ ನಾವು ಫ್ರೆಂಡ್ಸ್ ಆದೆವು. ನಾನು ಕದ್ದು ಮುಚ್ಚಿ ಅವಳ ಚೆಂಡು ಮತ್ತು ಕುಂಡಿ ನೋಡುತ್ತಾ ಇದ್ದೆ. ಆಫೀಸ್ನಲ್ಲಿ ನನ್ನ ಪಕ್ಕದ ಡೆಸ್ಕ್ನಲ್ಲಿ ಅವಳು ಕೂರ್ತಿದ್ದಳು. ಅವಳನ್ನು ಅನುಭವಿಸಲೇಬೇಕು ಎಂದು ನನಗೆ ತುಂಬ ಆಸೆ ಇತ್ತು. ಬರ್ಬರುತ್ತಾ ನಾವು ಲಂಚ್ ಟೈಮಲ್ಲಿ ಆಫೀಸ್ ಹೊರಗಡೆ ಸುತ್ತಾಡೋಕೆ ಹೋಗ್ತಾ ಇದ್ದೆವು. 3 ತಿಂಗಳು ಆದ ಮೇಲೆ ವಾಟ್ಸಪ್ನಲ್ಲಿ ಕೆಲವೊಮ್ಮೆ ಮೆಸೇಜ್ ಮಾಡುತ್ತಿದ್ದಳು. ಅವಳ ಗಂಡ ಬಗ್ಗೆ ಹೇಳುತ್ತಿದ್ದಳು. ಅವನಿಗೆ ಕೆಲಸ ಮಾಡಲು ಬರಲ್ಲ ಅಂತ ನನ್ನ ಜೊತೆ ಅವಳ ಬೇಜಾರಾದ ಮಾಹಿತಿಯನ್ನು ತಿಳಿಸುತ್ತಿದ್ದಳು. ಇದೇ ಸಂಭಾಷಣೆ ಮುಂದುವರೆದು ನಾವಿಬ್ಬರು ಕೆಲಸ ವಿಷಯ ಮಾಡಲೇ ಶುರು ಮಾಡಿದೆವು. ಆದರೂ ನನ್ನ ಮನದಾಸೆಯನ್ನು ತಿಳಿಸಲು ಭಯ. ನಾವಿಬ್ಬರು ತುಂಬ ಹತ್ತಿರವಾದೆವು. ಯಾವಾಗಲೂ ರಾತ್ರಿಯಾದರೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡುತ್ತಿದ್ದಳು. ಒಂದು ರಾತ್ರಿ ನಾನು ಧೈರ್ಯವರಿಸಿ ನನ್ನ ಮನದಾಸೆಯನ್ನು ಅವಳಿಗೆ ತಿಳಿಸಿದೆ. ಅವಳಿಗೂ ಅದೇ ಬೇಕಿತ್ತೇನೋ. ಆದರೆ ಅವಳು ಮೊದಲಿಗೆ ಬೇಡ ಎಂದು ಹೇಳಿದಳು. ನಾನು ತುಂಬ ಬಲವಂತ ಮಾಡುತ್ತಿದ್ದೆ. ಒಂದು ದಿನ ಒಪ್ಪಿಕೊಂಡಳು. ನನಗೆ ಅವಳ ಬುಲ್ಲು ಮತ್ತು ಕುಂಡಿ ನೆಕ್ಕಬೇಕೆಂಬ ಆಸೆ ಇತ್ತು. ಒಂದು ದಿನ ನಾವು ಹೋಟೆಲ್ ಬುಕ್ ಮಾಡಿ ಹೋದೆವು. ಹೋಟೆಲ್ ರೂಮ್ ತಲುಪಿದಾಗ ನನಗೆ ಭಯ ಆಯಿತು. ಆದರೂ ಧೈರ್ಯವರಿಸಿ ಹೋದೆ. ಅವಳು ಬೆಡ್ನಲ್ಲಿ ಇದ್ದಳು. ನಾನು ಬೆಡ್ನಲ್ಲಿ ಮಲಗಿ ಅವಳನ್ನು ಸಂಮಿಸತೊಡಗಿದೆ. ಅವಳು ನನ್ನ ಬುಲ್ಲವನ್ನು ಉಜ್ಜುತ್ತಿದ್ದಳು. ನಾನು ಅವಳ ಟೀ ಶರ್ಟನ್ನು ಬಿಚ್ಚಿದೆ. ಬ್ರಾದ ಒಳಗೆ ಕೈ ಹಾಕಿ ಪಂಪ್ ಮಾಡಿ ಅವಳ ಬ್ರಾ ತೆಗೆದೆ. 34 ಸೈಜ್ನ ದೊಡ್ಡ ಚೆಂಡುಗಳು ನನ್ನನ್ನು ಬಾ ಎಂದು ಕರೆಯುತ್ತಿತ್ತು. ಅವಳ ಚೆಂಡನ್ನು ಚೀಪುತ್ತಿದ್ದೆ. ಅವಳಿಗೂ ತುಂಬ ಖುಷಿ ಆಗುತ್ತಿತ್ತು.
ಅವಳ ದೇಹವೆಲ್ಲ ನೆಕ್ಕತೊಡಗಿದೆ. ಕಿಬ್ಬೊಟ್ಟನೆ ನೆಕ್ಕುತ್ತಾ ಅವಳ ಜೀನ್ಸ್ ತೆಗೆದೆ. ಕೆಂಪು ಬಣ್ಣದ ಅವಳ ಕಾಚ ಬಿಚ್ಚಿ ಬುಲ್ಲನ್ನು ನೆಕ್ಕತೊಡಗಿದೆ. ಕುಂಡಿ ನೆಕ್ಕಲು ಭಯ ಆಯಿತು. ವಿಕೃತಕಾಮಿಯೆಂದು ಅವಳು ಅಂದುಕೊಳ್ಳಬಹುದು. ಅದರಿಂದ ಬರೀ ಅವಳ ಬುಲ್ಲಿಯನ್ನು ಮಾತ್ರ ನೆಕ್ಕಿದೆ. ಅವಳು ನನ್ನ ಬುಲ್ಲವನ್ನು ಚೀಪತೊಡಗಿದಳು. ಸ್ವಲ್ಪ ಹೊತ್ತಲ್ಲಿ ನಾನು ಅವಳ ಮೇಲೆ ಬಂದು ಬುಲ್ಲವನ್ನು ಬುಲ್ಲಿಗೆ ಹಾಕಿದೆ. ಸುಮಾರು 30 ನಿಮಿಷ ನಾವು ಖುಷಿ ಪಟ್ಟೆವು. ನನ್ನ ರಸ ಅವಳ ಬುಲ್ಲಿ ಸೇರಿತು. ಅವಳಿಗೂ ಸುಖ ಸಿಕ್ಕಿತು. ಅವಳು ಖುಷಿಯಿಂದ ಇನ್ನೊಂದು ದಿನ ಇದೇ ಹೋಟೆಲ್ಲಿಗೆ ಬರೋಣ ಎಂದು ನಗುತ್ತಾ ಹೇಳಿದಳು. ಇದೇ ಥರ 3 ಸಾರಿ ನಾವು ಹೋಟೆಲ್ಲಿಗೆ ಬಂದು ಕೆಲಸ ಮಾಡಿದೆವು. ನಾವು ಇನ್ನೂ ಹತ್ತಿರವಾದೆವು. ಆದರೆ ಅವಳ ಕುಂಡಿ ನೆಕ್ಕಬೇಕೆಂಬ ಆಸೆ ಇನ್ನೂ ಈಡೇರಲೇ ಇಲ್ಲ. ಒಂದು ದಿನ ನಾನು ಧೈರ್ಯವರಿಸಿ ಅವಳನ್ನು ಕೇಳಿದೆ, ನನಗೆ ನಿನ್ನ ಕುಂಡಿ ನೆಕ್ಕಬೇಕು ಹಾಗೂ ಕುಂಡಿಗೆ ಕೆಲಸ ಮಾಡಬೇಕು ಎಂಬ ಆಸೆ ಇದೆ ಎಂದು ಅವಳಿಗೆ ಹೇಳಿದೆ. ಅದಕ್ಕೆ ಅವಳು ಒಪ್ಪಿಕೊಂಡಳು ಮತ್ತು ಮುಂದಿನ ಸರಿ ಮಾಡೋಣ ಎಂದಳು. ಆಗ ಅದೇ ವಾರ ಶನಿವಾರ ನಾವು ಪುನಃ ಹೋಟೆಲ್ಲಿಗೆ ಬಂದೆವು. ಇಬ್ಬರು ಬೆತ್ತಲಾದೆವು. ನಾನು ಅವಳ ದೇಹ ಪೂರ್ತಿ ನೆಕ್ಕಿದೆ. ಬುಲ್ಲಿನ ಒಳಗೆ ನಾಲಿಗೆ ಹಾಕಿದೆ. ತುಂಬ ಹೊತ್ತು ಬುಲ್ಲಿ ನೆಕ್ಕಿ ಈಗ ಕುಂಡಿ ನೆಕ್ಕೋ ಸಮಯ. ತುಂಬ ದಿನದ ಆಸೆ ಈಡೇರೋ ಸಮಯ. ಅವಳಲ್ಲಿ ಕುಂಡಿ ನೆಕ್ಲ ಎಂದು ಹೇಳಿದೆ. ಅವಳು ಉಲ್ಟಾ ಮಲಗಿದಳು. ಅವಳ ಕುಂಡಿಯನ್ನು ಓಪನ್ ಮಾಡಿ ನೆಕ್ಕತೊಡಗಿದೆ. ಆಹಾ, ಎಂಥ ಸುಖ! ಕುಂಡಿಯ ತೂತಿನ ಒಳಗೆ ನಾಲಿಗೆ ಹಾಕಲು ಹರಸಾಹಸ ಪಟ್ಟೆ. ಅವಳು ತುಂಬ ಖುಷಿಪಟ್ಟಳು. ಕುಂಡಿಯ ತೂತಿಗೆ ಬೆರಳು ಹಾಕಿದೆ. ಎಷ್ಟು ನೆಕ್ಕಿದರೂ ಕಮ್ಮಿನೇ ಅಂತ. ಕುಂಡಿ ಅವಳದ್ದು ಬಿಳಿ ಕುಂಡಿಯಲ್ಲಿ ಕಂದು ಬಣ್ಣದ ತೂತು. ಆಹಾ, ಏನು ಸುಖ! ಅವಳು ಕೂಡ ಎಂಜಾಯ್ ಮಾಡಿದಳು. ಈಗ ಕುಂಡಿಗೆ ಬುಲ್ಲ ಹಾಕುವ ಸಮಯ. ಅವಳು ನಾಯಿ ಸ್ಟೈಲ್ನಲ್ಲಿದ್ದಳು. ಮೆಲ್ಲನೆ ಕುಂಡಿಯ ಒಳಗೆ ಹಾಕಿದೆ. ಅವಳಿಗೆ ಸ್ವಲ್ಪ ನೋವಾಗುತ್ತಿತ್ತು. ಆದರೂ ನನಗೆ ಬೇಸರ ಆಗಬಾರದೆಂದು ಅವಳು ಸುಮ್ಮನೆ ಇದ್ದಳು. ಬುಲ್ಲ ಅರ್ಧದಷ್ಟು ಒಳಗೆ ಹೋದಾಗ ಅವಳಿಗೆ ತುಂಬ ನೋವಾಯಿತು. ಬುಲ್ಲನ ಹೊರಗೆ ತೆಗೆದು ಅವಳ ಕುಂಡಿಗೆ ಹೋಲ್ ಹಾಕಿದೆ. ಮುಂದಿನ ಕತೆ ಅಂದರೆ ಭಾಗವನ್ನು ನಿಮಗೆ ನಾಳೆ ವಿಡಿಯೋಲಿ ಹೇಳ್ತೀನಿ.